ಡಾಕ್ಟರ್ ಮೋಹನ್ ಅವರಿದ್ದಾರೆ, KC ಜನರಲ್ ವೈದ್ಯರು. ಡಾಕ್ಟ್ರೇ ನಮಸ್ತೆ. ಡಾಕ್ಟ್ರೇ ನಮಸ್ತೆ. ನಮಸ್ತೆ, ಹೇಳಿ ಸರ್. ಡಾಕ್ಟ್ರೇ, ಈ ಕೊಳಚೆ ನೀರಲ್ಲಿ ಆಗುವಂತ ಸೊಪ್ಪುಗಳಿಂದಾಗಿ ಎಂತೆಂಥ ಮಾರಕ ಕಾಯಿಲೆಗಳು ಬರಬಹುದು. ಬಹುಶಃ ನೀವು ಆ ವಿಜುವಲ್ ನೋಡಿದ್ರಲ್ಲ, ಗೊತ್ತಿಲ್ಲ ಎಂತೆಂಥ ಮಾರಕ ರೋಗಗಳು ಬರುತ್ತೆ ಸರ್ ಮಕ್ಕಳಿಗೆ, ಹಿರಿಯರಿಗೆ ಎಲ್ಲ. ಸರ್, ಈಗ ಕೊಳಚೆ ನೀರಿನಲ್ಲಿ ಸೊಪ್ಪು ಅಥವಾ ತರಕಾರಿ ಬೆಳೆದ್ರೆ ಅದು ಕಲುಷಿತ ನೀರಿನಲ್ಲಿ ಬೆಳೆಯುವಂತದ್ದು. ಅದರಿಂದ ಟೈಫಾಯ್ಡ್, ಜಾಂಡಿಸ್, ಮತ್ತೆ ಕರಳು ಬೇನೆ, ಗ್ಯಾಸ್ಟ್ರೋಎಂಟ್ರೈಟಿಸ್ ಇದರಂತ ಹಲವಾರು ರೋಗಗಳು ಬರೋ ಸಾಧ್ಯತೆ ಇರ್ತದೆ ಸರ್. ಹಾಗಾಗಿ ಜಾಂಡಿಸ್ ಇರ್ಬೋದು, ಟೈಫಾಯ್ಡ್, ಜಾಸ್ತಿ ಟೈಫಾಯ್ಡ್, ಗ್ಯಾಸ್ಟ್ರೋಎಂಟ್ರೈಟಿಸ್, ಕರಳು ಬೇನೆ, ಮತ್ತೆ ಲಿವರ್ಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಸಹ ಬರ್ತವೆ. ಅದ್ರಲ್ಲಿ ಜಾಂಡಿಸ್ ಒಂದು, ಹೆಪಟೈಟಿಸ್ A ಅನ್ನೋದು. ಯಾಕೆಂದ್ರೆ ಇದು ಕಲುಷಿತ ನೀರಿನಲ್ಲಿ ಎಲ್ಲಾ ಇರುತ್ತದೆ ಸರ್, ಎಲ್ಲಾ ಕಂಟಾಮಿನೇಷನ್ ಇರ್ತದೆ. ಅದ್ಮೇಲೆ ಕಲುಷಿತ ಅಂತಂದ್ರೆ ಅಂತಿಂತ ಕಲುಷಿತ ಅಲ್ಲ ಸರ್. ಸತ್ತ ಹೆಣ, ಸತ್ತ ನಾಯಿ, ಸತ್ತ ಬೆಕ್ಕು, ಆಮೇಲೆ ಉಚ್ಚೆ, ಕಕ್ಕ, ಆಮೇಲೆ ಎಲ್ಲವೂ ಅಂದರೆ ಏಕ್ದಮ್ ಎಲ್ಲವೂ ಕೂಡ ಈ ಹೊರಗೋಗುವಂಥದ್ದು ಬೇರೆ, ಈ ಗೊಬ್ಬರ ಬೇರೆ, ಇದು ಬೇರೆ. ಮನುಷ್ಯ ಪ್ರಾಣಿಗಳ ಮಲಮೂತ್ರ ಇರ್ಬೋದು ಅಥವಾ ಕೈಗಾರಿಕೆಗಳ ಇತರೆ ತ್ಯಾಜ್ಯಗಳಿರ್ಬೋದು, ಎಲ್ಲ ಇರ್ತದೆ, ಎಲ್ಲಾ ರೀತಿ ಕಲುಷಿತ ಇರ್ತದೆ. ಎಸ್ 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 ಹಾಗಾಗಿ ಇವು ಮೇನು ಈ ತರ ರೋಗಗಳು ಬರ್ತವೆ. ಅದಲ್ಲದೆ ಬೇರೆ ಡಿಸೀಸಸ್, ಈಗ ಲಂಗ್ಸ್ಗೆ ಸಂಬಂಧಪಟ್ಟಿದ್ದು ಬರ್ಬೋದು, ಕರಳಿಗೆ ಸಂಬಂಧಪಟ್ಟಿದ್ದು ಬರ್ಬೋದು, ಅದು ಕೂಡ ಸಾಧ್ಯತೆ ಇರ್ತದೆ. ಆದ್ರೆ ಇನ್ಫೆಕ್ಷಸ್ ಡಿಸೀಸ್ ಅಲ್ಲಿ ಬರುವಂತದ್ದು ಕರಳು ಬೇನೆ, ಲಿವರ್ಗೆ ಸಂಬಂಧಪಟ್ಟ ಹೆಪಟೈಟಿಸ್ ಮತ್ತೆ ಟೈಫಾಯ್ಡ್, ಇವೆಲ್ಲ ಸಾಮಾನ್ಯವಾಗಿ ಬರ್ತವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಕ್ಕಾಗಿ. ನೋಡಿ ವೀಕ್ಷಕರೇ, ಇದು ಕೊಳಚೆ ನೀರಿನಿಂದ ಸೊಪ್ಪು ತರಕಾರಿ ನೋಡಿ, ಟೈಫಾಯ್ಡ್ ಬರುತ್ತೆ, ಕರಳು ಬೇನೆ ಬರುತ್ತೆ, ಲಿವರ್ ಕ್ಯಾನ್ಸರ್ ಬರುತ್ತೆ, ಆಮೇಲೆ ಅಲ್ಲಿ ವಾಂತಿ, ಆಮೇಲೆ ವಿಸ್ಪರು, ಯಾವುದೆಲ್ಲ ಯೂಸ್ ಮಾಡಿರ್ತಾರೆ. ಅದರಿಂದ ನೀವು ಸೊಪ್ಪು ತಿಂತೀರಿ. ಈಗ ನೀವು ಕರೆ ಮಾಡಿ ಮಾತಾಡಿ, ನಾವು ಮಾಡಿ ತಪ್ಪಾ, ಇಂಥ ಸ್ಟೋರಿ ಮಾಡೋದು ಬೇಡವಾ? ನೀವು ರಾಜಕಾರಣದ ಮಾಡಿದ್ರೆ ಅದಕ್ಕೂ ಬೈತೀರಿ, ಇಂಥ ಸ್ಟೋರಿ ಕೊಟ್ಟರೆ ಇದಕ್ಕೂ ಬೈತೀರಿ. ಇಲ್ಲಪ್ಪ ನಾಳೆ ಈ ಸ್ಟೋರಿ ಮಾಡ್ತೀವಿ ಅಂತ ಯಾಕೆ ಪೋಸ್ಟರ್ ಹಾಕ್ತೀರಿ, ಏನು ಡೀಲಾ ಅಂತೀರಿ. ಕೇಳಿ, ನಾವು ರೈತರು ಸಿಟಿ ಭಕ್ತಲ್ಲಿ ಇದೀವಿ, ಬೆಳಿತೀವಿ, ಕೇಳಿ ಬನ್ನಿ, ಅದನ್ನೇ ಕೇಳ್ಕೊಳ್ಳಿ ಬನ್ನಿ. ನಮ್ಮ ಹತ್ರ ಇಲ್ಲ ಸರ್, ನಮಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಳ್ಳಿ, ಅದನ್ನು ಮಾಡೋಣ ಬನ್ನಿ. ಬರ್ತೀನಿ ಬರ್ರಿ ಅಲ್ಲೇ ಬಂದೆ, ಬರ್ರಿ. ಗ್ಲಾಸ್ ನೀರು ಕೊಡ್ತಿಂದ ಸಾಯಲ್ಲ, ಇದರಿಂದ ಸಾಯ್ತಾರೆ. ಬನ್ನಿ, ನಮ್ಮ ರಿಪೋರ್ಟರ್ ಇದ್ದಾರೆ, ಅಲ್ಲಿ ಇದಾರ, ದಿವಿತ್ ರೆಡಿ ಇದ್ದಾರಾ? ಇದು ದಿವಿತ್ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲಿ ಸೊಪ್ಪು ಬೆಳೀತಾ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀನಿವಾಸ್, ಆಹಾರ ಇಲಾಖೆ ಕಮಿಷನರ್, ಈ ಕ್ಷಣ ನೀವು ಸ್ಪಾಟ್ಗೆ ಹೋಗಿಲ್ಲ ಅಂತಂದರೆ, ಶ್ರೀನಿವಾಸ್ ಅವರೇ, ಆಹಾರ ಇಲಾಖೆ ಕಮಿಷನರ್ ಯಾರನ್ನು ಕಳಿಸ್ತಿರೋ ನನಗೆ ಗೊತ್ತಿಲ್ಲ, ಇಂಥ ಕೊಚ್ಚೆ ನೀರಲ್ಲಿ ಬೆಳೀತಾ ಇದ್ದಾರೆ, ನಿಮಗೆ ಸಂಬಳ ಕೊಟ್ಟು ನಾವು ಯಾಕ್ರಿ ನಿಮ್ಮನ್ನು ಕೂರಿಸಿರಬೇಕು? ಆ್ಯಂಡ್ ಭೈರತಿ ಬಸವರಾಜ್, KR ಪುರಂ ಶಾಸಕರು, ಚೆಲುವರಾಯಸ್ವಾಮಿ ಕೃಷಿ ಸಚಿವರು, ಆಮೇಲೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್, ಆಮೇಲೆ ಇದು BBMP ವ್ಯಾಪ್ತಿಗೆ ಬರುತ್ತಾ? BBMP ಆರೋಗ್ಯಾಧಿಕಾರಿಗಳು ನೋಡಿ, ಇಂಥ ಕೊಚ್ಚೆ ನೀರಲ್ಲಿ ನೀವು ತಿನ್ನುವಂತಹ ಆ ಸೊಪ್ಪು ಒಂದು ಕಡೆ ಹಾಕಿ, ಈ ಕೊಚ್ಚೆ ನೀರೇ ಪಂಪ್ ನೋಡಿ, K. ಚನ್ನಸಂದ್ರ ಬೆಂಗಳೂರು ಇದನ್ನು ಮಾಡೋಕ್ಕೆ ಹೋದಾಗ ನಮ್ಮನ್ನು ಓಡಿಸಿದ್ರು. ತಾಕತ್ತಿದ್ರೆ ಸ್ಟೋರಿ ಮಾಡಿರಿ ಅಂದರು. ತಾಕತ್ತಿದೆ, ಸ್ಟೋರಿ ಮಾಡಿದ್ದೀವಿ. ಈಗ ತಾಕತ್ತು ತೋರಿಸ್ಬೇಕಾದ್ರು ನಮ್ಮ ವೀಕ್ಷಕರು 2 ವಾರ ಬಿಟ್ಬಿಡಿ ಸೊಪ್ಪು ತಗೊಳ್ಳೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ತಿಂಗಳು ಬಿಟ್ಬಿಡಿ. ನೀವು ತಿಂತಿರೋದು ವಿಷಾನೂ ಅಲ್ಲ, ಅದಕ್ಕಿಂತಲೂ ಗಲೀಜು. ನೀವು ಸತ್ತ ಹೆಣ ತಿಂತಾ ಇದ್ದೀರಿ, ಸತ್ತ ಹೆಣ, ಜೀವಂತನೂ ಅಲ್ಲ. ಈ ಗಲೀಜು ನೀರಿಂದ, ಈ ಮೋರಿ ನೀರನ್ನು, ಈ ಉಚ್ಚೆ, ಕಕ್ಕ, ಆಮೇಲೆ ಸತ್ತ ಪ್ರಾಣಿಗಳಿರುವಂತಹ ಆ ಕೊಚ್ಚೆ ನೀರನ್ನು ತೆಗೆದು ಪಂಪ್ ಮಾಡಿ ನಿಮಗೆ ತರಕಾರಿ ಸೊಪ್ಪು ಬೆಳೆಸಿ ನಿಮ್ಗೆ ಕೊಡ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ನಮ್ಮನ್ನೇ ಪ್ರಶ್ನೆ ಮಾಡಿದ್ದೀವಿ, ತೊಂದರೆ ಇಲ್ಲ, ಪ್ರಶ್ನೆ ಮಾಡಬೇಕು ನೀವು, ನನಗೇನು ಬೇಸರ ಇಲ್ಲ. ಆದರೆ ವಿಚಾರ ತಿಳಿದ ನಂತರವಾದರೂ ಇಲ್ಲ, ಒಳ್ಳೆ ಸ್ಟೋರಿ ಮಾಡಿದ್ರಿಂದ ಒಂದು ಮಾತು ಹೇಳಿದ್ರು ನನಗೆ ಸಮಾಧಾನ ಅಷ್ಟೆ. ಇನ್ನೊಂದು ಸ್ಟೋರಿ ಮಾಡೋದಕ್ಕೆ ಧೈರ್ಯ ಬರುತ್ತೆ. ದಿವಿತ್ ನಮ್ಮೊಂದಿಗೆ ರೆಡಿ ಇದ್ದಾರೆ. ದಿವಿತ್, ನೀವು ಸೊಪ್ಪು ತಿನ್ನೋರಾ? ಸೊಪ್ಪು ತಿಂತೀರಾ? ಮನೇಲಿ ಅಮ್ಮ ಯಾವತ್ತಾದರೂ ಕೊಡ್ತಾ ಇದ್ರಾ? ಸೊಪ್ಪು ತಿನ್ನು ಮಗನೇ.
ಕೂದಲು ಚೆನ್ನಾಗಿ ಬರುತ್ತೆ, ಗಡ್ಡ ಚೆನ್ನಾಗಿ ಬರುತ್ತೆ, ಸ್ಟ್ರಾಂಗ್ ಆಗುತ್ತೆ ಬೋನು. ಹೆಂಗೆ ಎಷ್ಟು ಜನ ತಿಂತಾ ಇರ್ಬೋದು ಪಾಪ, ವೆಜ್ಜು, ನಾನ್ ವೆಜ್ ರೀ, ಪ್ಯೂರ್ ವೆಜ್ ನಾನು ತಿನ್ನಲ್ಲ ರೀ, ಅದೆಲ್ಲ ಆಗಲ್ಲ ಪಾಪ, ಅವರ ಜೀವನ ಕ್ರಮ. ಇದೆಲ್ಲ ನೋಡಿದ್ರೆ ಇಲ್ಲಿ ಕಕ್ಕ, ಉಚ್ಚೆ, ಸತ್ತಿರೋ ನಾಯಿ, ಬ್ಯಾಟ್ರಿ, ಛೀ 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 ಛೀ. ಹೆಂಗಿದೆ ಅಲ್ಲಿ, ಹೆಂಗೆ ಬೆಳೀತಾರೆ, ಹೆಂಗೆ ತಗೊಂಡು ಹೋಗ್ತಾರೆ, ದಯವಿಟ್ಟು ವಿವರಿಸ್ಬೋದಾ ನಿಮ್ಮದೇ ಸ್ಟೈಲಲ್ಲಿ ದಿಬಿತ್? ಎಸ್ ಜಯಪ್ರಕಾಶ್ ಶೆಟ್ಟರೆ, ನೋಡಿ ಗಮನಿಸ್ತಾ ಇರ್ಬೋದು, ನಿಜಕ್ಕೂ ಕೂಡ ಇಲ್ಲಿ ಈ ರೀತಿಯಾದಂಥ ವಾತಾವರಣ ಇರುತ್ತೆ ಅಂತ ನನಗೆ ಏನು ಈ ಥರದೊಂದು ಸುದ್ದಿ ಇದೆ, ಈ ಥರದಿದೆ ಅಂತ ಹೇಳಿ ಕಳಿಸುವಾಗ ನಾನು ಈ ರೇಂಜಿಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಯಾಕೆ ಅಂತಂದರೆ ನೀವು ಹೇಳ್ತಾ ಇದ್ರಿ ನಮ್ಮ ಮನೆಯಲ್ಲಿ ಸೊಪ್ಪು ಅಂತಂದಾಗ ನಮ್ಮ ಮನೆಯಲ್ಲಿ ಬೆಳೆಯೋ ಫ್ರೆಶ್ ನೀರಿಂದ ಬೆಳೆಯೋ ಸೊಪ್ಪೇ ಕೊಳತು ಹೋಗ್ತಾ ಇರುತ್ತೆ, ಏನಾದರೂ ಸಮಸ್ಯೆ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಕೊಳ್ತಿರೋ ನೀರಲ್ಲೇ ಸೊಪ್ಪನ್ನು ಬೆಳೆಯೋದು ಅಂತಂದರೆ ಅದು ಇನ್ನೆಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಪ್ರಶ್ನೆ ಆಯಿತು. ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಾ, ಇರೋ ಬರೋದೆಲ್ಲ ಬಂದು ಈ ನೀರೊಳಗಡೆ ಸೇರಿಕೊಂಡಿದೆ. ಈ ನೀರು ಸಂಪೂರ್ಣವಾಗಿ ಕಪ್ಪಾಗಿ ಹೋಗಿದೆ, ಸಂಪೂರ್ಣವಾಗಿ ಕಪ್ಪಾಗಿ ಹೋಗಿದೆ. ಈ ಕಪ್ಪು ನೀರಲ್ಲಿ ಅಷ್ಟೊಂದು ಅನಧಿಕೃತವಾಗಿ ಮೋಟರನ್ನು ಇಟ್ಕೊಂಡಿದ್ದಾರೆ. ನೋಡಿ ಮೋಟರ್ಗಳನ್ನ ನೀವು ಗಮನಿಸ್ತಾ ಇರ್ಬೋದು, ಒಂದೇ ಜಾಗದಲ್ಲಿ 1, 2, 3, 4 ಮೋಟರ್ಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಈ ಕೊಳಚೆ ನೀರಲ್ಲಿ ಈಗ ಸೊಪ್ಪನ್ನು ಬೆಳೀತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ BBMP ಅಧಿಕಾರಿಗಳು ಕೂಡ ಹೇಳಿದಾರಂತೆ. ಅಲ್ಲೊಬ್ರು ಹೋಮ್ ಗಾರ್ಡ್ ಇದ್ರು, ಅವರು ಹೇಳ್ತಾ ಇದ್ರು ನಾವು ಎಷ್ಟೇ ಸಲ ಹೇಳಿದ್ರು ಕೂಡ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಸೊ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂಥ ಪರಿಸ್ಥಿತಿ. ನೋಡಿ ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ನೋಡಿ ನಿಜಕ್ಕೂ ಕೂಡ ನಿಜವಾದ ರೈತ ಯಾರು ಕೂಡ ಈ ರೀತಿ ಮಾಡೋದಿಲ್ಲ. ನಿಜವಾದ ರೈತ ಒಳ್ಳೆ ಬೆಳೆಯನ್ನು ಕೊಡೋದಕ್ಕೆ, ರಾಜ್ಯದ ಜನರಿಗೆ ತಿನ್ನೋದಕ್ಕೆ ಯಾವತ್ತೂ ನಿಯತ್ತಾಗಿರ್ತಾನೆ ರೈತ. ರೈತ ಅಂದರೆ ನಿಯತ್ತು ಅಂದರೆ ರೈತ. ಆದರೆ ಇಲ್ಲಿ ನೀವು ಹೇಳ್ದಾಗೆ ಕೊಳಚೆ, ಕಕ್ಕ, ಉಚ್ಚೆ ನೀರು ತುಂಬಿಕೊಂಡಿರೋ ನೀರನ್ನು ಇವರು ಮೋಟ್ರಲ್ಲಿ ಅನಧಿಕೃತವಾಗಿ ಹೊಡ್ಕೊಂಡು ಈ ರೀತಿ ಸೊಪ್ಪನ್ನು ಮಾರ್ಕೆಟ್ಗಳಿಗೆ ಸಪ್ಲೈ ಮಾಡ್ತಿದ್ದಾರೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹಾಗಾದರೆ BBMP ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಾನು ನಿಮಗೆ ಇನ್ನೊಂದು ಸ್ಪಾಟ್ಗೆ ಹೋಗ್ತೀನಿ ಜಯಪ್ರಕಾಶ್ ಶೆಟ್ಟರೆ, ಅಲ್ಲಿ ನಿಮಗೆ ನೇರವಾಗಿ ಗದ್ದೆಗೆ ಇಳಿದು ಅಲ್ಲಿನ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಆದರೆ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಮೋಟರ್ ಸಮೇತ ನೀರನ್ನು ಹೊಡ್ಕೊಂಡು ಈಗ ಅಲ್ಲಿ ಕೃಷಿ ಮಾಡಿ ಎಲ್ಲ ರೀತಿಯ ಬೆಳೆಗಳು, ಈ ಕಡೆ ಬರೀ ಕೇವಲ ಸೊಪ್ಪು ಮಾತ್ರ ಅಲ್ಲ, ಆ ಕಡೆ ತರಕಾರಿಯಂತಹ ಬೆಳೆಗಳನ್ನು ಕೂಡ ಅಲ್ಲಿ ಬೆಳೀತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ನಾನು ಸ್ಪಾಟ್ಗೆ ಹೋಗಿ ಅಲ್ಲಿರುವಂಥ ತೋರಿಸುವಂಥ ಕೆಲಸವನ್ನು ಈಗ ಮಾಡ್ತೀನಿ ಜಯಪ್ರಕಾಶ್ ಶೆಟ್ಟರೆ. ಡೆಫಿನೆಟ್ಲಿ ಮುಂದುವರಿಯಿರಿ. ನೋಡಿ ವೀಕ್ಷಕರ, ಮತ್ತೊಮ್ಮೆ ಆ ನೀರು ಯಾವ ರೀತಿ ಇದೆ, ಕೊಳಚೆ ನೀರು, ಕೊಳಚೆ ನೀರಲ್ಲಿ ಸೊಪ್ಪು ಬೆಳೀತಾ ಇದ್ದಾರೆ. ಸೊಪ್ಪನ್ನು ನೀವು ಆಹಾ ನಮ್ಮ ಸೊಪ್ಪಂತ ಚೆನ್ನಾಗಿದೆಯಾ, ಓಹೋ ಫ್ರೆಶ್ ಇಲ್ಲ, ಡ್ರೈ ಆಗಿದೆ ನೋಡ್ರಿ ಸ್ವಾಮಿ, ಸತ್ತಿರೋ ನಾಯಿ ಅದರಲ್ಲೇ ಇದೆ, ಉಚ್ಚೆ ಕಕ್ ನೋಡಿ ಅದನ್ನು ನಾನು ಹೆಂಗೆ ಹೇಳಿ ಅದನ್ನು.